ಗುರುಜಿ ಟೆಕ್ನಿಕ್ ಕುರಿತಾಗಿ ತಿಳಿಸ್ಕೊಡಿ. ಟೆಕ್ನಿಕ್ ಇಷ್ಟ ಮೇಡಮ್. ನಮಗೆ ಯಾವಾಗ ದುಡ್ಡು ಬರಬೇಕು ಅಂತಂದರೆ ನಮಗೆ ಹೆಚ್ಚು ಆಸೆ ಇದ್ದಾಗ, ಹೆಚ್ಚು ಆಸೆ ಅಂತಂದರೆ ದುರಾಸೆ ಅಲ್ಲ, ನಾನು ಹೇಳ್ತಿರೋದು ಆಸೆ ಇರಬೇಕು, ನಮಗೆ ಪ್ಯಾಷನ್ ಇರಬೇಕು. ನನ್ನ ಜಗತ್ತೆಲ್ಲ ಸುತ್ತಬೇಕಪ್ಪ, ನನ್ನ ಮಕ್ಕಳಿಗೆ ನಾನು ಹೀಗಿರಬೇಕು, ಇಂಥ ಮನೆ ಕಟ್ಟಬೇಕು, ಎಂಜಾಯ್ ಮಾಡಬೇಕು. ಇವೆಲ್ಲ ಯಾರಿಗಿರುತ್ತೋ ಅವನಿಗೆ ಯೂನಿವರ್ಸ್ ಅಪ್ಪ ನೋಡಪ್ಪ ಇದೆಲ್ಲ ಬೇಕಂತೆ, ಅವನಿಗೆ ಅವಕಾಶ ಕೊಡೋಣ ಅಂತ ಕೊಡ್ತಾರೆ. ಯಾವನೊಬ್ಬ ಹೀಗಿರ್ತಾನೆ, ಇವತ್ತಿದ್ದು ನಾಳೆ ಹೋಗೋದೇನು ಬಿಡ, ಅವನಿಗೆ ಕೊಡ್ಬೇಕು ದೇವರು, ಏನು ನಾಳೆನೋ ನಾಳಿದ್ದು ಬಂದ್ಬಿಡಂಗಿದ ನನ್ನ ಹತ್ರ, ಇವ್ರಿಗೆ ಯಾಕೆ ಬೇಕು ದುಡ್ಡು ಎಲ್ಲನೂ. ಸೊ ತುಂಬ ಜನ ಅನ್ಕೊಳ್ತಿರ್ತೀವಿ ಇದು ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ಅನ್ನೋ ಥರ. ಕೆಲವೆಲ್ಲ ಸುಮ್ಮನೆ ಇವೆಲ್ಲ ಡಾಂಬಿಕವಾಗಿ ಮಾತಾಡೋದಷ್ಟೇ. ರಿಯಲಿಸ್ಟಿಕಲಿ ಎಲ್ಲರಿಗೂ ಒಳಗಡೆ ಬೇರೆ ಇರುತ್ತೆ. ಸೊ ಆಸೆಗಳನ್ನ ಏನು ಮಾಡಬೇಕು, ನೀವು ಅನುಭವಿಸ್ಬೇಕು ನಿಮ್ಮ ಮನಸ್ಸಿನಲ್ಲಿ. ಸೊ ಒನ್ ಆಫ್ ದ ಟೆಕ್ನಿಕ್, ಈಗ ಸ್ಪೆಷಲಿ ಗೃಹಿಣಿಯರು ಮನೇಲಿರೋರು ತುಂಬ ಚೆನ್ನಾಗಿ ಮಾಡ್ಬೋದು ಇದನ್ನು. ಹೇಗೋ ಅಡುಗೆ ಮಾಡ್ತೇವೆ, ಅಡುಗೆ ಡಬ್ಬಗಳಿರುತ್ತೆ ಕಿಚನಲ್ಲಿ, ಪ್ರತಿಯೊಂದು ಡಬ್ಬಕ್ಕೂ ಒಂದೊಂದು ಹೆಸರು ಕೊಡಬೇಕು. ಸಪೋಸ್ ನೀವು ಏನೋ ಸಕ್ಕರೆ ಡಬ್ಬ ಅಂದ್ಕೊಳ್ಳಿ, ಅದಕ್ಕೆ ನಿಮ್ಮ ಮನೆ ಕನಸಿನ ಮನೆ ಕಟ್ಟಬೇಕು ಅಂತ ಇರ್ತೀರ, ಮನೆ ಹೆಸರನ್ನ ಆ ಸಕ್ಕರೆ ಡಬ್ಬಕ್ಕೆ ಹಾಕಿರಬೇಕು. ಸಪೋಸ್ ಸಮೃದ್ಧಿ ಅಂತ ಇಟ್ಕೊಳ್ಳೋಣ, ನನ್ನ ಹೊಸ ಮನೆ ಹೆಸರು ಸಮೃದ್ಧಿನೋ ಕನಸೋ ಏನೋ ಇರುತ್ತೆ ಅಂದ್ಕೊಳ್ಳಿ, ಅದನ್ನು ಅಲ್ಲಿ ಬರೆದಿಡಬೇಕು. ಪ್ರತಿ ಸಲ ಕಾಫಿ ಮಾಡಿದಾಗ, ಟೀ ಮಾಡಿದಾಗ, ಅಥವಾ ಕೇಸರಿ ಬಾತ್ ಮಾಡಿದಾಗ, ಸ್ವೀಟ್ ಮಾಡಿದಾಗ ಸಕ್ಕರೆ ಹಾಕ್ಬೇಕಂದ್ರೆ ಹೇಳಬೇಕು, ನನ್ನ ಕನಸಿನ ಅರಮನೆ ಸಮೃದ್ಧಿಯನ್ನು ಕಟ್ಟಿಸಿ ನಾನು ಆ ಮನೆಯಲ್ಲಿ ನನ್ನ ಮಕ್ಕಳು, ನನ್ನ ಸಂಸಾರ, ನಾವೆಲ್ಲರೂ ಹಣ ಆಸ್ತಿ ಐಶ್ವರ್ಯಗಳಿಂದ ಸುಖ ಶಾಂತಿ ನೆಮ್ಮದಿಯಲ್ಲಿ ಜೀವಿಸುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈಗ ಕಾಫಿಗೆ ನೀವು ಹಾಕಿದ್ದೇನು ಶುಗರ್ ಅಲ್ಲ, ನೀವು ಹಾಕಿದ್ದು ಸಮೃದ್ಧಿಯನ್ನು. ಗೊತ್ತಾಗ್ತಿದೆಯಾ? ಉಪ್ಪಿನ ಡಬ್ಬ ಇದೆಯಪ್ಪ, ಉಪ್ಪಿನ ಡಬ್ಬಕ್ಕೆ ಆರೋಗ್ಯ ಅಂತ ಹಾಕ್ಕೊಳ್ಳಿ. ನೀವು ಸಮೃದ್ಧಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಪ್ರತಿ ಸಲ ಉಪ್ಪು ಹಾಕ್ಬೇಕಂದ್ರೂ ಸಾಂಬಾರಿಗಾಗಲಿ ಅಥವಾ ಯಾವುದೇ ಒಂದು ಪದಾರ್ಥಕ್ಕಾಗಲಿ ನೀವು ಹೇಳ್ತಿರ್ತೀರ, ನಮ್ಮ ಸಂಸಾರವು ನಾನು ಆರೋಗ್ಯವಾಗಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈಗ ಆಹಾರದಲ್ಲಿ ಏನು ಬಿದ್ದಿರೋದು? ಆರೋಗ್ಯ ಬಿದ್ದಿರೋದು. ಪ್ರತಿ ಸಲ ಗಾಟ್ ಟು ಲಿವ್ ದ್ಯಾಟ್. ನಿಮ್ಗೆ ಏನೆಲ್ಲ ಬೇಕಿದೆಯಲ್ವಾ ಅದನ್ನು ಜೀವಿಸ್ಬೇಕು. ಇದು ವಿಶೇಷವಾಗಿ ಎಲ್ಲ ಒಂದು ಹೆಣ್ಮಕ್ಳು ಮಾಡ್ಬೋದು. ಮನೆಯಲ್ಲಿ ಎಲ್ಲ ಡಬ್ಬಗಳ ಮೇಲೆ ನಿಮ್ಗೇನು ಬೇಕೋ ಅದನ್ನು ಬರೆದಿಟ್ಕೊಳ್ಳಿ. ಪ್ರತಿ ಸಲ ಯಾವುದಿದೆಯೋ ಕನಸುಗಳು, ನೀವು ಎಲ್ಲಿ ಹೋಗ್ಬೇಕು, ಫಾರಿನ್ಗೆ ಹೋಗ್ಬೇಕು ಅಂದ್ಕೊಳ್ಳಿ, ಆ ಡೆಸ್ಟಿನೇಷನ್ ಹಾಕಿಟ್ಕೊಳ್ಳಿ, UK-ನೋ US ಯಾವುದೇ ಆಗಲಿ. ಸೊ ಯಾವುದನ್ನು ನಾವು ಪದೇ 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 ಅಂದ್ಕೊಳ್ತೇವೋ ಅದು ನಮ್ಮ ಮುಂದೆ ಬಂದು ಆಗುತ್ತೆ, ಅತಿ ಸುಲಭವಾಗಿ ಆಗುತ್ತೆ. ಇಟ್ ರಿಯಲೈಸಸ್ ವೆರಿ ಫಾಸ್ಟ್ ಆ್ಯಂಡ್ ಕ್ವಿಕ್. ಸೊ ಹಾಗಾಗಿ ದಯವಿಟ್ಟು ಇದನ್ನು ಮಾಡಿ. ಇದು ಇಟ್ಸ್ ನಾಟ್ ಅ ವೆರಿ ನಾರ್ಮಲ್ ಥಿಂಗ್. ಇಟ್ ಕುಡ್ ಸೌಂಡ್ ವೆರಿ ಸಾರ್ಟ್ ಆಫ್ ಸಿಲ್ಲಿ ಫಾರ್ ಕಾಮನ್ ಮ್ಯಾನ್, ಬಟ್ ಇಟ್ ಈಸ್ ನಾಟ್ ಸೋ ಸಿಲ್ಲಿ, ಬಿಕಾಸ್ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸುಪ್ತ ಚೇತನ ಮನಸ್ಸಿನಲ್ಲಿ ಇವೆಲ್ಲ ಒಂದು ಹಚ್ಚೆಯಾಗಿ ಉಳ್ಕೊಂಬಿಡುತ್ತೆ. ಯಾವುದೆಲ್ಲ ನಾವು ಅಂದ್ಕೊಳ್ತೇವೋ, ಪದೇ ಪದೇ ಅಂದ್ಕೊಳ್ತೇವೋ ಅದಕ್ಕೆಲ್ಲ ರೆಕ್ಕೆ ಬಂದಾಗೆ ಬೇಗ ಹಾರಿ ಹೊರಟೋಗುತ್ತೆ, ಬೇಗ ಆಗುತ್ತೆ. ದಯವಿಟ್ಟು ಮಾಡಿ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.